ಮಂಡ್ಯದಲ್ಲಿ ನಡೀತಿರುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಕಡೆ ಕವಿಗೋಷ್ಠಿ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ವಸ್ತು ಪ್ರದರ್ಶನ ನಡೀತಾ ಇದೆ. ಸೊ ನೀವು ನೋಡ್ತಾ ಇರಬಹುದು ಸದ್ಯ ಕೈಮಗ್ಗ ಹಾಗೆ ಜವಳಿಯ ಒಂದು ಇಲಾಖೆಯಿಂದ ನಿರ್ಮಾಣ ಮಾಡಿರುವಂತಹ ಒಂದು ಎಕ್ಸಿಬಿಷನ್ ಅನ್ನ ಬಹಳ ವಿಶೇಷವಾಗಿದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಮಗ್ಗವನ್ನ ನೇಯೋದಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಗ್ಗದ ಬಳಕೆ ತೀರಾ ಕಡಿಮೆ ಆಗಿದೆ. ಎಲ್ಲರೂ ಕೂಡ ಟೈಲರಿಂಗ್ ಮಿಷಿನ್ಸ್ಗಳನ್ನ ಬಳಸ್ತಾರೆ, ಎಲ್ಲರೂ ಕೂಡ ಮಾಡರ್ನೈಸ್ ಆಗಿಬಿಟ್ಟಿದ್ದಾರೆ. ನಾವು ನೋಡಿದಂಗೆ ಎಲೆಕ್ಟ್ರಿಕಲ್ ಟೈಲರಿಂಗ್ ಮಿಷಿನ್ಸು ಎಲ್ಲವೂ ಕೂಡ ಬರ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಕೈಮಗ್ಗಗಳು ಎಲ್ಲೋ ಒಂದು ಕಡೆ ಕಾಣೆ ಆಗ್ತಾ ಇದೆ. ಆದರೆ ಕೈಮಗ್ಗಗಳ ವಿಶೇಷತೆಯನ್ನು ತಿಳಿಸ್ಲಿಕ್ಕೆ ಈ ಒಂದು ಇಲಾಖೆಯು ಬಹಳ ವಿಶೇಷವಾಗಿ ಒಂದು ಎಕ್ಸಿಬಿಷನ್ ಅನ್ನು ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ವಿಶೇಷವಾಗಿದೆ. ಜೊತೆಗೆ ಕೆಲವೊಂದಿಷ್ಟು ಮಿಷಿನ್ಸ್ಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಿನ ಜನರೇಷನ್ ಅವರಿಗೆ ಕೈಮಗ್ಗ ಅಂದರೆ ಏನು, ಇಲ್ಲಿರುವಂತಹ ಬಳಸುವಂತಹ ಬೇರೆ ಬೇರೆ ಏನು ಮಿಷಿನ್ಸ್ಗಳೇನು ಅನ್ನೋದು ಗೊತ್ತಿರೋಲ್ಲ. ಸೊ ಈ ಒಂದು ಸಹಾಯದಿಂದ, ಈ ಒಂದು ಎಕ್ಸಿಬಿಷನ್ ಸಹಾಯದಿಂದ ಮಕ್ಕಳಿಗೆ ವಿಶೇಷವಾಗಿ ಒಂದು ವಿಷಯವನ್ನು ತಿಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಒಬ್ಬರು ನೇಕಾರರು ಕೂಡ ಮಗ್ಗದಲ್ಲಿ ಬಟ್ಟೆಯನ್ನು ನೇಯ್ತಾ ಇರುವಂಥದ್ದು ಬಹಳ ವಿಶೇಷವಾಗಿದೆ. ಅದು ಒಂದು ವರ್ಕ್ ಮಾಡೋದನ್ನೇ ನೋಡ್ಬೋದು, ಎಷ್ಟು ಸುಂದರ ರೀತಿಯಲ್ಲಿ ಅದು ವರ್ಕ್ ಮಾಡ್ತಾ ಇದೆ. ಅಂದರೆ ಒಂದೊಂದು ಎಳೆಯೂ ಕೂಡ ಎಷ್ಟು ಚಂದದ ರೀತಿಯಲ್ಲಿ ಹೋಗಿ ಜೋಡಣೆಗೊಳ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ಬೋದು. ನಾವು ಅದೇ ನೇಕಾರರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸೊ ಅವ್ರ ಹತ್ರ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ತೀನಿ. ಈ ಯಾವ್ಯಾವ ಮಿಷನ್ಗೆ ಏನೇಂತೆಲ್ಲ ಹೆಸರು ಕರೀತಾರೆ, ಇದರ ವಿಶೇಷತೆ ಏನು, ಎಷ್ಟು ವರ್ಷದಿಂದ ಅವರು ನೇಕಾರರಾಗಿದ್ದಾರೆ ಅಂತ ಹೇಳಿ. ಸರ್, ಮಗ್ಗದಲ್ಲಿ ಅಂದರೆ ಬಟ್ಟೆಯನ್ನು ನೇಯ್ತಾ ಇದ್ದೀರಾ, ನೀವು ಸುಮಾರು ಎಷ್ಟು ವರ್ಷದಿಂದ ನೇಕಾರರಾಗಿ ಕೆಲಸ ಮಾಡ್ತಾ ಇದ್ದೀರಾ? ಮೇಡಮ್ 25 ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್. ಹೌದು ಮೇಡಮ್. ಯಾವ ಊರು ಸರ್? ಮೇಡಮ್ ನಮ್ಮದು ಕೊಡಿಯಾಲ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಮಾಡರ್ನೈಸ್ ಆಗಿಬಿಟ್ಟಿದೆ. ಸೊ ಆ ಒಂದು ಮಾಡರ್ನೈಸ್ ಆಗಿರೋದ್ರಿಂದ ಟೈಲರಿಂಗ್ ಮಿಷಿನ್ಸ್ಗಳು ಬಂದಿರೋದ್ರಿಂದ ಮಗ್ಗಗಳನ್ನ ಬಳಸೋದು ತೀರಾ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ ಸರ್? ಹೌದು ಮೇಡಮ್. ಇದು ರೈತರು ಬೆಳೆ ಬೆಳೆಯೋದು, ಬಟ್ಟೆ ನೇಯೋದು ಎಲ್ಲರೂ ಕಮ್ಮಿ ಆಗೋವ್ರೆ. ಒಂದು ಊಟ ಇಲ್ಲ, ಮನುಷ್ಯನಿಗೆ ಊಟ ಮುಖ್ಯ, ನೆಕ್ಸ್ಟು ಮಾನ ಮುಚ್ಚಬೇಕು, ಎರಡಕ್ಕೂ ಬರಲ್ಲ. ಎಲ್ಲ ಮಾಡರ್ನಾಗಿ ಓಡಾಡ್ತಾರೆ, ಏನು ಅದರಲ್ಲೇನು ಇಲ್ಲ. ಸರ್, ಇವಾಗ ಅಂದ್ರೆ ನಿಮಗೂ ಕೂಡ ಕೆಲವೊಂದು ಸರ್ಕಾರದಿಂದ ಸೌಲಭ್ಯಗಳಿರುತ್ತೆ, ಎಷ್ಟೋ ಜನಕ್ಕೆ ನೇಕಾರರಿಗೆ ಗೊತ್ತಿರೋದಿಲ್ಲ. ಯಾವೆಲ್ಲ ಸೌಲಭ್ಯಗಳಿದೆ, ಹೇಗೆ ಸಿಗ್ತದೆ? ಮೇಡಮ್ ಸಬ್ಸಿಡಿ ಸೌಲಭ್ಯ ಐತೆ. ಈಗ ಟ್ರೈನಿಂಗ್ ಮಾಡ್ತೀವಿ, ನಾವು ಟ್ರೈನಿಂಗ್ ಕೊಡ್ತೀವಿ. ನಾವು ಮೇಷ್ಟ್ರು, ಚೆನ್ನಪ್ಪನ ದೊಡ್ಡ ಮೇಷ್ಟ್ರು, ನಾವು ಟ್ರೈನಿಂಗ್ ಕೊಡ್ತೀವಿ. ಅದರಲ್ಲಿ ಟ್ರೈನಿಂಗ್ ಎಲ್ಲ ಮಾಡಿದ್ಮೇಲೆ ಸಬ್ಸಿಡಿ ಲೋನ್ ಕೊಡ್ತೀವಿ. ಮಗ್ಗ ಮಾಡ್ಕೋಬೋದು, ಯಾರೂ ಮಾಡಲ್ಲ ಮೇಡಮ್. ಈಗಿನ ಸ್ವಲ್ಪ ಮಾಡ್ರನ್ ಆಗೋಗವ್ರೆ, ಇದೆಲ್ಲ ಕಷ್ಟ ಬಿದ್ದು ಮಾಡಬೇಕು. ಎಲ್ಲ ಮೈಂಡ್ ಎಲ್ಲ ಒಂದೇ ತಾವಿರಬೇಕು. ಮೇಡಮ್ ಇದು 1.5 ಮೀಟ್ರ್ ಒಂದು ಟವಲ್ ಬರೋದು. 1.5 ಮೀಟ್ರ್ ಒಂದು ಟವಲ್ಲು ಅಂದರೆ 2 ಅವರ್ ಬೇಕು ಮೇಡಮ್. 2 ಅವರಿಂದ 2.5 ಅವರು. 60 ರೂಪಾಯಿ ಕೂಲಿ ಮಾತ್ರ ಕೊಡೋದು ನೇಕಾರನ್ಗೆ ಅಷ್ಟೇ. ನೇಕಾರ ಯಾವಾಗಲಿದ್ರು ಬಡವನೇ. ಮೇಡಮ್ ಮಾರಾಟ ಒಂದು 100-150 ಕೊಡ್ತಾರೆ. 60. ಹೌದು ಮೇಡಮ್. ಮೇಡಮ್ ಸಾಲೆಲ್ಲ ಕಷ್ಟ ಆಗುತ್ತೆ, ಏನು ಮಾಡೋದು? ಇದು ಕಲ್ತ್ಬಿಟ್ಟಿದ್ದೀವಿ, ಜೀವನ ಮಾಡಲೇಬೇಕು. ಇಷ್ಟು ದಿನ ಬದಲು ಇಷ್ಟೇ ತಿನ್ನೋಣ, ಸಂಸಾರ ಚಿಕ್ಕದಾಗೇ ಇರಲಿ ಅಂದ್ಬಿಟ್ಟು. ಮೇಡಮ್ ಸಬ್ಸಿಡಿ ಬೇಕು, ನೇಕಾರರಿಗೆ ಒಳ್ಳೆ ಯಾವುದಾದ್ರೂ ಒಳ್ಳೆ ಯೋಜನೆ ಕೊಡಬೇಕು. ಈಗ ನೇಕಾರರು ಅಂದರೆ ಬೇರೆಯವರೆಲ್ಲ ನೇಕಾರರು ಅಂತ ಮಾಡ್ಕೊಳ್ತಾರೆ, ಅವ್ರಿಗೆ ಪ್ರಯತ್ನ ಇಲ್ಲ. ನಾವು ಪದ್ಮಶಾಲಿಗಳಲ್ಲಿ ದೇವಂಗದಲ್ಲಿ 16 ಪಂಗಡ ಇರ್ತದೆ, ಅದರಲ್ಲಿ ಪದ್ಮಶಾಲಿ ಒಂದು. ನಾವು ಪದ್ಮಶಾಲಿ, ನಮ್ಮ ಜೀವನನೇ ಇದು, ನಮ್ಮ ವೃತ್ತಿನೇ ಇದು. ನಮಗೆ ಯಾವುದೂ ಸೌಲಭ್ಯಗಳಿಲ್ಲ, ಮಧ್ಯಮ ವರ್ಗಕ್ಕೆ ಸೇರಿಸ್ಬಿಟ್ಟವ್ರೆ. ನಮ್ಮದು ಯಾವುದೂ ಸವಲತ್ತುಗಳು ಕೊಡಲ್ಲ. ಹೌದು, ನೇಕಾರ ವರ್ಗದಲ್ಲೇ ಇದ್ದೀವಿ, ಆದರೂ ಯಾವುದೂ ಸೌಲಭ್ಯಗಳಿಲ್ಲ, ಪ್ರಯೋಜನ ಇಲ್ಲ. ಬೇರೆಯವ್ರಿಗೆಲ್ಲ ಸಿಗುತ್ತೆ, ನಮಗೆ ಸಿಗಲ್ಲ. ಪದ್ಮಶಾಲಿಗಳಿಗೆ ನಮ್ಮ ಜೀವನನೇ ಇದು, ನೇಯ್ಗೆ ಮಾಡೋದು. ಯಾರಿಗೂ ಸಿಗಲ್ಲ. ಸಿಗದೇ ಇರೋದು ಏನು ಮಾಡ್ತಾರೆ ಹೇಳಿ? ಬೇರೆದಕ್ಕೆ ಹೋಗ್ತಾರೆ. ಸೌಲಭ್ಯ ಇದ್ದರೆ ಬರ್ತಾರೆ. ಹೌದು, ಈಗ ರೈತ ಹೆಂಗಾಗ್ತಾವನೆ, ನೆಕ್ಸ್ಟು ಇದು ಹಂಗೆ ಆಗೋದು. ರೈತರು ಆಗೋಗವ್ರೆ, ಎಲ್ಲ ಮಾಡ್ರನ್ ಆಗೋಗವ್ರೆ. ಈಗ ಇದು ಹೊಂಟೋಗೈತೆ ಸ್ವಲ್ಪ. ನೀವು ನಮ್ಮದು ಎಷ್ಟು ಜನ್ರೇಷನ್ನು, ನಮ್ಮ ಮಕ್ಕಳು ನಾವು
ಮಾಡಿಸಲ್ಲ. ಏನು ಕೇಳಿ, ಸೌಲಭ್ಯ ಇಲ್ಲ. ನಾವು ಈ ಗಂಜಿ ಕುಡಿತಾ ಇದ್ದೀವಿ, ನಮ್ಮ ಮಕ್ಕಳು ಗಂಜಿನೇ ಕುಡಿಬೇಕಾ? ಚೆನ್ನಾಗಿ ಎಜುಕೇಷನ್ ಕೊಡಬೇಕು ಅಂದರೆ ಮಕ್ಕಳಿಗೆ ಯಾವುದಾದ್ರೂ ಸ್ಕಾಲರ್ಶಿಪ್ಪು ಯಾವುದಾದ್ರೂ ಒಂದು ಕೊಡಬೇಕು, ಒಳ್ಳೆ ಥರದ್ದು ಮಾಡಬೇಕು ಅಷ್ಟೇ ಮೇಡಮ್. ಮೇಡಮ್ ರಾಧಾಕೃಷ್ಣ ಅಂತ, ನಾನು ಕೊಡಿಯಾಲದಿಂದ ಬಂದಿರೋದು, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ ಮೇಡಮ್. ಮಂಡ್ಯ ಜಿಲ್ಲೆ ನೇಕಾರ ಉಪಾಧ್ಯಕ್ಷರು ಮೇಡಮ್. ನೀವು ನೋಡ್ತಾ ಇರ್ಬೋದು ನೇಕಾರರ ಜೀವನ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ. ಸಾಕಷ್ಟು ಸೌಲಭ್ಯಗಳನ್ನ ಸರ್ಕಾರ ಬೇರೆ ಬೇರೆ ಇಲಾಖೆಗಳಿಗೆ ನೀಡುತ್ತೆ. ನೇಕಾರರಿಗೂ ಕೂಡ ಕೆಲವೊಂದಿಷ್ಟು ಸೌಲಭ್ಯಗಳನ್ನ ನೀಡಿ, ಸಬ್ಸಿಡಿ, ಪ್ರಮುಖವಾಗಿ ಸಬ್ಸಿಡಿಯನ್ನು ನೀಡಿ. ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಾವು ಮಾಡುವಂತಹ ಒಂದು ಟವಲ್ಗೆ ನಾವು 2 ಗಂಟೆ ತಗೊಳ್ತೀವಿ, ಆದರೆ ಅದಕ್ಕೆ ಮಾರಾಟ ಆಗಿ ನಮಗೆ ಸಿಗೋದು ಬರೀ ಕೇವಲ 60 ರೂಪಾಯಿ. ಅದೆಲ್ಲೂ ಕೂಡ ನಮಗೆ ಸಾಕಾಗಲ್ಲ. ಸೊ ಹೀಗಾಗಿ ಕೆಲವೊಂದಿಷ್ಟು ಅಮೌಂಟನ್ನು ಕೂಡ ಹೆಚ್ಚಿಸಿ, ಹಾಗೆ ಅದ್ರ ಜೊತೆಗೆ ಸಬ್ಸಿಡಿಯನ್ನು ನೀಡಿ ಅಂತ ಹೇಳಿ ಇಲ್ಲಿ ನೇಕಾರರು ಕೇಳ್ಕೊಳ್ತಾ ಇರುವಂಥದ್ದು. ಸರ್ಕಾರವು ಕೂಡ ಇವರ ಬಗ್ಗೆ ಕೆಲವೊಂದಿಷ್ಟು ಗಮನವನ್ನು ವಹಿಸಿ ಹಣವನ್ನು ಹೆಚ್ಚಳ ಮಾಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಮಂಡ್ಯ.